ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಲೋಪ ಆಗ್ತಾ ಇದೆ. ಜನರನ್ನು ಗುಡ್ಡೆ ಹಾಕೊಂಡು SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಹೋಗಿತ್ತು. ಅದಾದ ಮೇಲೆ ಚುನಾವಣಾ ಆಯೋಗ 30ಕ್ಕೂ ಹೆಚ್ಚು BLOಗಳಿಗೆ ನೋಟಿಸ್ ಕೊಟ್ಟು ಈ ರೀತಿಯ ನಡೆಯನ್ನು ನಾವು ಸಹಿಸಲ್ಲ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಚುನಾವಣಾ ಆಯೋಗದ ಎಚ್ಚರಿಕೆಯ ನಡುವೆಯೂ ಕೂಡ ಬೆಂಗಳೂರಿನಲ್ಲಿ SIR ಪ್ರಕ್ರಿಯೆ ಕಾಟಾಚಾರಕ್ಕೆ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಬನ್ನಿ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ SIRನಲ್ಲಿ ಅನುಮಾನ ಸೃಷ್ಟಿ. ಜೆರಾಕ್ಸ್ ಸೆಂಟರ್ನಲ್ಲಿಯೇ SIR ಅರ್ಜಿ ಭರ್ತಿ. ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ SIR ರಿಯಾಲಿಟಿ. SIR ರಾಜಧಾನಿಯಲ್ಲೇ ಈ ಮತ ಪರಿಷ್ಕರಣೆ ದಾರಿ ತಪ್ತಾ ಇದೆಯಾ ಅನ್ನುವ ಪ್ರಶ್ನೆ ಮೂಡಿದೆ. ಬೆಂಗಳೂರಿನಲ್ಲಿ SIR ಪ್ರಕ್ರಿಯೆಯಲ್ಲಿ ಹಲವು ಗೊಂದಲ, ಲೋಪ ಮುಂದುವರೆದಿದೆ. ರಾಜಾಜಿನಗರ ಕ್ಷೇತ್ರದ ಮಂಜುನಾಥ ನಗರದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜೆರಾಕ್ಸ್ ಸೆಂಟರ್ನಲ್ಲಿ SIR ಫಾರ್ಮ್ ಭರ್ತಿ ಮಾಡ್ತಿದ್ದಾರೆ. ಅದಕ್ಕಾಗಿ ಒಬ್ಬೊಬ್ಬರಿಂದ 40 ರೂಪಾಯಿ ಹಣ ಪಡಿತಾ ಇರುವ ಆರೋಪ ಕೇಳಿ ಬಂದಿದೆ. ಜೆರಾಕ್ಸ್ ಅಂಗಡಿಯ ಒಳಗೆ ಫಾರ್ಮ್ ಫಿಲ್ಲಿಂಗ್ ಕಾರ್ಯ ನಡೀತಾ ಇದ್ರೆ, ಅದೇ ಅಂಗಡಿ ಸಮೀಪ ಹೊರಗಡೆ ಸರ್ಕಾರಿ ಅಧಿಕಾರಿ BLO ಫಾರ್ಮ್ ಹಿಡ್ಕೊಂಡು ಜೆರಾಕ್ಸ್ ಅಂಗಡಿಯವರ ಜೊತೆ ನಿಂತಿದ್ದಾರೆ. ಇದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ರಾಜಧಾನಿ ಬೆಂಗಳೂರಲ್ಲಿ SIR ಪ್ರಕ್ರಿಯೆ ಬಿರುಸುಗೊಂಡಿದೆ. ಆದರೆ ಒಂದಿಷ್ಟು ಭಾಗಗಳಲ್ಲಿ ಎಡವಟ್ಟುಗಳ ಆಗ್ತಾ ಇದೆ. ಈಗ ಫಾರಂಗಳನ್ನ BLOಗಳು ಮನೆ ಮನೆಗೆ ಹೋಗಿ ಹಂಚಿಕೆ ಮಾಡ್ತಾರೆ. ಸೊ ಹಂಚಿಕೆ ಮಾಡಿರುವಂತಹ ಫಾರ್ಮ್ಗಳನ್ನ ಅಂದ್ರೆ ಯಾರು ಜನಕ್ಕೆ ಗೊತ್ತಾಗಲ್ವೋ, ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ವೋ, ಸೊ ಅಂಥದ್ದನ್ನ ಬೇರೆ ಬೇರೆದವರು ಕೂಡ ಅವರ ಕಚೇರಿಗಳಲ್ಲಿ ಫಾರ್ಮ್ ಅನ್ನ ಫಿಲ್ ಮಾಡಿ ಕೊಡ್ತಾರೆ. ಸೊ ಇದು ಬಸವೇಶ್ವರ ನಗರದಲ್ಲಿರುವಂತಹ ಕಚೇರಿ ಇದು. ಸೊ ಈ ಕಚೇರಿಯ ಒಳಭಾಗದಲ್ಲಿ ಕೆಲವರು ಯಾರು ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆ ಫಾರ್ಮ್ ಅನ್ನ ಫಿಲ್ ಮಾಡ್ತಾರೆ. ಓಪನ್ ಮಾಡ್ಬೋದಾ ಸರ್? ಈಗ ನಾವು ಬರ್ತಾ ಇದ್ದ ಹಾಗೆ ಈಗ ಲಾಕ್ ಮಾಡಿದ್ದಾರೆ. ಒಳಗಡೆ ಸುಮಾರು ಜನ ಕೂಡ ಇದ್ದಾರೆ. ಸೊ ಅದನ್ನೇ ತೋರಿಸಲ್ಲ ಸರ್, ಅದರಲ್ಲಿ ಏನಕ್ಕೆ ನೋಡಿ ಒಳಗಡೆ ಲಾಕ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಒಂದು ಫಾರಮ್ಗೆ 100 ರೂಪಾಯಿ ತಗೊಳ್ತಾರೆ ಅನ್ನುವಂಥ ಮಾಹಿತಿ ಇದೆ ನೋಡಿ. ಒಂದ್ ನಿಮಿಷ, ಅದನ್ನೇ ಸರ್, ಅದನ್ನೇ ನೋಡಿ. ಈಗ ಇವ್ರುಗಳಿಗೆಲ್ಲ ಫಾರ್ಮ್ ಅದನ್ನೇ ಫಾರಮ್ ಫಿಲ್ ಆಯ್ತು ಸರಿ ಮೇಡಮ್ ಈಗ ನೋಡಿ, ಈಗ ಜನನು ಇದ್ದಾರೆ. ಯಾರಿಗೆ ಮಾಹಿತಿ ಗೊತ್ತಾಗೋದಿಲ್ವ ಅಂಥವ್ರಿಗೆ ಫಾರ್ಮ್ ಅನ್ನ ಫಿಲ್ ಮಾಡ್ತಾರೆ. ರೇಷನ್ ಕಾರ್ಡ್ಗಳನ್ನ, ಫೋಟೋಗಳನ್ನ, ಫಾರ್ಮ್ಗಳನ್ನ. ಈ ಫಾರ್ಮ್ಗಳು ನಿಮ್ಗೆ ಯಾರು ಕೊಟ್ಟಿರ್ತಾರೆ ಮೇಡಮ್? ಅಲ್ಲಲ್ಲ, ಇದು ರೇಷನ್ ಎಲ್ಲೇ ಯಾರು ಕೊಟ್ಟಿದ್ರು ಮೇಡಮ್? BLO. ಹೌದು. ಎಲ್ಲಿ ಯಾವಾಗ ಕೊಟ್ಟಿದ್ರು? ಹೌದು, ಒನ್ ವೀಕ್ ಆಯ್ತು. ನಿಮ್ಗೆ ಫಾರ್ಮ್ ಫಿಲ್ ಮಾಡಕ್ ಬರಲ್ವಾ? ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾಹಿತಿ ಕೇಳಕ್ ಬಂದಿದ್ದೀನಿ. ಹೆಲ್ಪ್ ಮಾಡ್ತಾ ಇದ್ದಾರೆ ಇವರು, ನಮ್ಮ ಫ್ರೆಂಡ್ ಹೆಲ್ಪ್ ಮಾಡಿ. ಯಾವಾಗಿಂದ ಮೇಡಮ್ ಇದು? ಇವಾಗ ನಿನ್ನೆ ಕೇಳಿದ್ರು ಸರ್, ನಾನು ಹೊರಗಡೆ ಇರ್ಬೇಕಾದ್ರೆ. ಅದಕ್ಕೆ ಸರಿ 2002 ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರು. ನಾವು SIR ಇದು ಇದೆಯಲ್ವಾ, SIR ಆ್ಯಪ್ ಇದೆಯಲ್ವಾ, ಅದ್ರಲ್ಲಿ ನೋಡಿ ಅವ್ರಿಗೆ ಮಾಡ್ಕೊಡ್ತಾ ಇದೀವಿ ಸರ್. ಕೆಲವರು ಏನೋ ನಿಮ್ಮ ಮೇಲೆ ದ್ವೇಷಕ್ಕೋ ಸಿಟ್ಟಿಗೇನೋ ಗೊತ್ತಿಲ್ಲ, ಒಂದು ಫಾರಮ್ಗೆ 100-200 ರೂಪಾಯಿ ದುಡ್ಡು ತಗೊಂಡು ಮಾಡ್ತಾರೆ ಅಂತ. ಅವ್ರನ್ನ ಕೇಳಿ, ಈ ಫಾರ್ಮ್ ಅವ್ರಿಗೆ ಫಿಲ್ ಮಾಡಿ ಇವಾಗ ಕೊಟ್ಟಿದ್ದೀನಿ ಸರ್. ಅವ್ರ ಹತ್ರ ನಾನು ಅಮೌಂಟ್ ಏನೋ ತಗೊಂಡಿದ್ದೀನ ಕೇಳಿ, ಅವ್ರನ್ನೇ ಕೇಳಿ, ಪಬ್ಲಿಕ್ನೇ ಕೇಳಿ. ನಾವು ಯಾವುದೇ ರೀತಿ ಅಮೌಂಟ್ ತಗೊಂತಾ ಇಲ್ಲ ನಾನು, ಸರಿನಾ? ಇದು ಏನು ಕಚೇರಿ ಮೇಡಮ್? ನಮ್ದು ಓನ್ ಆಫೀಸ್, ಇದು ಜೆರಾಕ್ಸ್ ಶಾಪ್. BL1, BL2ಗಳು ಮೊದಲು ಮನೆ ಮನೆಗೆ ಹೋಗಿ SIR ಫಾರ್ಮ್ ಕೊಟ್ಟು ಬರ್ತಾರೆ. ಬಳಿಕ ತಮ್ಮ ಜೆರಾಕ್ಸ್ ಸೆಂಟರ್ಗೆ ಕರೆಸ್ಕೊಂಡು ಅಲ್ಲಿ ಫಾರ್ಮ್ ಭರ್ತಿ ಮಾಡಿ ಕೊಡ್ಲಾಗುತ್ತೆ. ಇದಕ್ಕಾಗಿ ಒಬ್ಬೊಬ್ಬರಿಂದ 40ರಿಂದ 100 ರೂಪಾಯಿ ಹಣ ಪೀಕ್ತಿದ್ದಾರಂತೆ. ಏನ್ ಸ್ವಾಮಿ ಇದೆಲ್ಲ ನಿಜಾನ ಅಂತ ಪ್ರಶ್ನೆ ಮಾಡಿದ್ರೆ ಜೆರಾಕ್ಸ್ ಸೆಂಟರ್ ಸಿಬ್ಬಂದಿ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅಮೌಂಟ್ ಏನಾಗುತ್ತಮ್ಮ? ಅಮೌಂಟ್ ಏನಾಗುತ್ತೆ? ಎಷ್ಟು ಪರ್ ಫಾರ್ಮ್ 40 ರೂಪೀಸ್ ಫಿಲಪ್ ಮಾಡ್ಕೊಡೋದು? ಇಲ್ಲೇ ಫಿಲಪ್ ಮಾಡ್ಕೊಡೋದು 40 ರೂಪೀಸ್. ಇಷ್ಟು ಒಂದು 15 ನಿಮಿಷ ಆಗುತ್ತಾ? ಫಾರ್ಮ್ ಫಿಲ್ ಮಾಡೋದ್ರಲ್ಲೂ ಕಾಸ್ ಮಾಡ್ತಾ ಇರುವ ಖಾಸಗಿ ವ್ಯಕ್ತಿಗಳನ್ನ ಚುನಾವಣಾ ಆಯೋಗದ ಅಧಿಕಾರಿಗಳು ವಿಚಾರಿಸಬೇಕಿದೆ. ಈ ರೀತಿಯ ಲೋಪದೋಷವನ್ನ ಸರಿಪಡಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.